Hello everyone. In this video, we are going to discuss continued part of the direct and indirect speech, that is part number 2, imperative sentence. This sentence includes request, order, command, prohibition and so on. ಇಂಪರೇಟಿವ್ ಸೆಂಟೆನ್ಸ್ ಅಂದರೆ ಈ ಸೆಂಟೆನ್ಸ್ನಲ್ಲಿ ರಿಕ್ವೆಸ್ಟ್ ಇರುತ್ತೆ, ಆರ್ಡರ್ ಇರುತ್ತೆ, ಪ್ರೊಹಿಬಿಷನ್ ಇರುತ್ತೆ, ಕಮಾಂಡ್ ಇರುತ್ತೆ. ಹೀಗೆ ಸಾಕಷ್ಟು ರೀತಿಯ ಅಂಶಗಳು ಈ ಸೆಂಟೆನ್ಸಲ್ಲಿ ಬರ್ತವೆ. ರಿಕ್ವೆಸ್ಟ್ ಅಂದಾಕ್ಷಣ ಒಂದು ಎಕ್ಸಾಂಪಲ್ ನೋಡಿ, ಪ್ಲೀಸ್ ಗಿವ್ ಮೀ ಯುವರ್ ಪೆನ್. ದಿಸ್ next rule, don't use that. In this imperative sentence, at the time of changing direct to indirect, we don't use that. ಅಂದರೆ ದ್ಯಾಟ್ ಅನ್ನ ಬಳಕೆ ಮಾಡಬಾರ್ದು. ನೆಕ್ಸ್ಟ್ ಒನ್, omit the word please, use the word request instead of say. ನೋಡಿ, ಇಂಪರೇಟಿವ್ ಸೆಂಟೆನ್ಸ್ನಲ್ಲಿ ಪ್ಲೀಸ್ ಅಂತಕ್ಕಂಥ ಬಂದೇ ಬರುತ್ತೆ ರಿಕ್ವೆಸ್ಟ್ ಇದ್ದಾಗ. ಸೊ ಅವಾಗ ನಾವೇನು ಮಾಡಬೇಕು, ಆನ್ಸರ್ ಬರೀತಕ್ಕ ಸಂದರ್ಭದಲ್ಲಿ ಆ ಪ್ಲೀಸನ್ನು ರಿಮೂವ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಒನ್, ಇಫ್ ದ ಡೈರೆಕ್ಟ್ ಸ್ಪೀಚ್ ಕಂಟೇನ್ಸ್ a request or a command, the reporting verb say or said change to request, order, command, etc. in its correct tense form. ಅಂದರೆ ಕೊಟ್ಟಂಥ ಡೈರೆಕ್ಟ್ ಸ್ಪೀಚ್ನಲ್ಲಿ ರಿಕ್ವೆಸ್ಟು, ಕಮ್ಯಾಂಡು, ಆರ್ಡರು ಇತ್ತಂತ ತಿಳ್ಕೊಳ್ಳಿ. ಆವಾಗ ಸೇಡ್ ಇದ್ದದ್ದು ರಿಕ್ವೆಸ್ಟೆಡ್ ಆಗುತ್ತೆ, ಅಥವಾ ಆರ್ಡರ್ಡ್ ಆಗುತ್ತೆ, ಅಥವಾ ಕಮ್ಯಾಂಡೆಡ್ ಆಗುತ್ತೆ. ಇದೆಲ್ಲ ಎದ್ರ ಮೇಲೆ ಅಂತಂದರೆ ಡಿಪೆಂಡ್ ಅಪಾನ್ ಸೆಂಟೆನ್ಸ್. Now we will see related examples. First one, be careful, said he to her. Answer for this, he ordered her to be careful. ನೋಡಿ, ಇಲ್ಲಿ
ಫಸ್ಟ್ ಸೆಂಟೆನ್ಸ್ ಏನಿದೆ, ಬಿ ಕೇರ್ಫುಲ್ ಸೇಡ್ ಹಿ ಟು ಹರ್ ಅಂತಿದೆ ನೋಡಿ. ಅಂದರೆ ಇದು ಆರ್ಡರ್, ನೋಡಿದ್ರೆ ಗೊತ್ತಾಗುತ್ತೆ ಇದು ಆರ್ಡರ್ ಇದೆ. ಅದಕ್ಕೆ ನಾವೇನು ಮಾಡಿದ್ದೀವಿ ಅಲ್ಲಿ, ಸೇಡ್ ಬದಲಾಗಿ ಹಿ ಆರ್ಡರ್ಡ್ ಅಂತ ಬಳಸಿದ್ದೀವಿ. ಆಮೇಲೆ ಟು ರಿಮೂವ್ ಆಗುತ್ತೆ, ಡೈರೆಕ್ಟಾಗಿ ನಾವು ಹರ್ನ ಬರೆದಿದ್ದೀವಿ. ಜೊತೆಗೆ ಕೊಟ್ಟಂಥ ಸೆಂಟೆನ್ಸು ಅಫರ್ಮೇಟಿವ್ ಆಗಿರೋದ್ರಿಂದ, ಅಫರ್ಮೇಟಿವ್ ಅಂದರೆ ಪಾಸಿಟಿವ್ ಸೆಂಟೆನ್ಸ್ ಆಗಿರೋದ್ರಿಂದ ನಾವು ಸ್ಟೇಟ್ಮೆಂಟನ್ನು ಹೇಗೆ ಸ್ಟಾರ್ಟ್ ಮಾಡಿದ್ದೀವಿ, ಟೂದಿಂದ ಸ್ಟಾರ್ಟ್ ಮಾಡಿದ್ದೀವಿ. ಜೊತೆಗೆ ಬಿ ಕೇರ್ಫುಲ್ಲನ್ನು ಸೇಮ್ ಆ್ಯಸ್ ಇಟ್ ಇಸ್ ಹಾಗೆ ಇಟ್ಟಿದ್ದೀವಿ. ಸೊ ದ ಫೈನಲ್ ಆನ್ಸರ್, he ordered her to be careful. Next one, don't talk in the class, said the teacher to the girl. Answer for the second question, the teacher advised the girls not to talk in the class. ಅಂದರೆ ಸೆಕೆಂಡ್ ಕ್ವಶನ್ದಲ್ಲಿ ಏನಿತ್ತು ಅಂತಂದರೆ ಡೋಂಟ್ ಬಳಕೆ ಆಗಿತ್ತು ನೋಡಿ, ಡೋಂಟ್ ಟಾಕ್ ಇನ್ ದ ಕ್ಲಾಸ್ ಅಂತ ಹೇಳಿದರು. ಸೊ ಡೋಂಟ್ ಬದಲಾಗಿ ನಾವು ಏನು ಬಳಸ್ತಿದ್ದೀವಿ ಇಲ್ಲಿ, ನಾಟ್ ಟು ಅಂತ ಬಳಸ್ತಿದ್ವಿ ನೋಡಿ. ಟು ಮುಂದೆ ಯಾವಾಗಲೂ V1 ಬರುತ್ತೆ, ಅಂದರೆ ಟಾಕ್. ಓಕೆ, ದ ಫೈನಲ್ ಆನ್ಸರ್, ದ ಟೀಚರ್ ಅಡ್ವೈಸ್ಡ್ ದ ಗರ್ಲ್ಸ್ ನಾಟ್ ಟು ಟಾಕ್ ಇನ್ ದ ಕ್ಲಾಸ್. ಥರ್ಡ್ ಒನ್, ಪ್ಲೀಸ್ ಗಿವ್ ಮೀ ಸಮಥಿಂಗ್ ಟು ಈಟ್, ದ ಓಲ್ಡ್ ಮ್ಯಾನ್ said to girl. Answer for the third question, the old man requested girl to give him something to eat. ಅಲ್ಲಿ ನೋಡಿ ಥರ್ಡ್ ಕ್ವಶನ್ದಲ್ಲಿ ಪ್ಲೀಸ್ ಬಳಕೆ ಆಗಿದೆ. ನಾವು ಆನ್ಸರ್ದಲ್ಲಿ ಏನು ಮಾಡಿದ್ದೀವಿ, ನಮ್ಮ ರೂಲ್ ಪ್ರಕಾರ ಪ್ಲೀಸನ್ನು ರಿಮೂವ್ ಮಾಡಿದ್ದೀವಿ. ಜೊತೆಗೆ ನಾವು ಸ್ಟೇಟ್ಮೆಂಟ್ನ ಹೇಗೆ ಪ್ರಾರಂಭ ಮಾಡಿದ್ದೀವಿ, ಟು ಗಿವ್ ಹಿಮ್, ಯಾಕಂದರೆ ಪಾಸಿಟಿವ್ ಸೆಂಟೆನ್ಸ್ ಇದೆ ಅಲ್ವಾ, ಅದಕ್ಕೆ ನಾವು ಟು ಗಿವ್ ಹಿಮ್ ಸಮಥಿಂಗ್ ಟು ಈಟ್ ಅಂತ ಹೇಳಿದ್ದೀವಿ. ಪ್ಲೀಸ್ ಬಳಕೆ ಆಗಿರೋದ್ರಿಂದ ಅದರ ಬದಲಾಗಿ ನಾವು ಇನ್ನೊಂದು ಇಲ್ಲಿ ಏನು ಅಂತಂದರೆ ರಿಪೋರ್ಟಿಂಗ್ ವರ್ಬ್ ಯಾವ್ದು ತೊಗೊಂಡಿದ್ದೀವಿ ಇಲ್ಲಿ, ರಿಕ್ವೆಸ್ಟೆಡ್ ಅಂತ ತೆಗೆದುಕೊಂಡಿದ್ದೀವಿ. ಫೈನಲ್ ಆನ್ಸರ್, ದ ಓಲ್ಡ್ ಮ್ಯಾನ್ ರಿಕ್ವೆಸ್ಟೆಡ್ ಗರ್ಲ್ ಟು ಗಿವ್ ಹಿಮ್ ಸಮಥಿಂಗ್ ಟು ಈಟ್. ನೆಕ್ಸ್ಟ್ ಒನ್, ಬ್ರಿಂಗ್ ಮೀ ಎ ಕಪ್ ಆಫ್ ಟೀ, said Naveen to Aindrita. So this sentence is in affirmative form, andre positive sentence. Answer for this, Naveen asked Aindrita to bring him a cup of tea. In the next rule ಬಂದ್ಬಿಟ್ಟು use the given interrogative word what, when, where, why, who, whom, whose, which, etc. if it does not begin with helping verb. ನೋಡಿ, ಇನ್ನೊಂದು ರೂಲ್ ಏನು ಅಂತಂದ್ರೆ, ಇಂಟರಾಗೇಟಿವ್ ಸೆಂಟೆನ್ಸ್ ಅಂದ್ರೆ ಕ್ವಶನ್ ವರ್ಡ್ನಿಂದ ಶುರು ಆಗಿರ್ತದೆ. ಅದು ವೈ ಇರ್ಬೋದು, ವಾಟ್ ಇರ್ಬೋದು, ಹೂಸ್ ಇರ್ಬೋದು, ಹೂಮ್ ಇರ್ಬೋದು, ಯಾವ್ದು ಬೇಕಾದಿರ್ಬೋದು. ಸೊ ನಾವು ಇಂಟರ್ ಸ್ಪೀಚ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವುಗಳನ್ನ ಚೇಂಜ್ ಮಾಡುವಂತಿಲ್ಲ, ಅವುಗಳನ್ನ ಆಸ್ ಇಟ್ ಈಸ್ ಬರ್ಕೋಬೇಕು. ಫಾರ್ ಎಕ್ಸಾಂಪಲ್ ನೋಡಿ, ವಾಟ್ ಆರ್ ಯು ಡೂಯಿಂಗ್ ಅಂತ ತಿಳ್ಕೊಳ್ಳಿ, ಅದು ವಾಟ್ ತಗೊಳ್ಳೇಬೇಕು ಸ್ಟಾರ್ಟಿಂಗು, ಅದನ್ನ ಬಿಡುವಂಗಿಲ್ಲ. ಇನ್ನೊಂದು ರೂಲ್ ಇದೆ ಅಲ್ಲಿ, ಏನಂತಂದ್ರೆ ಇಫ್ ಇಟ್ ಡಸ್ ನಾಟ್ ಬಿಗಿನ್ ವಿತ್ ಹೆಲ್ಪಿಂಗ್ ವರ್ಬ್, ಹೆಲ್ಪಿಂಗ್ ವರ್ಬ್ದಿಂದ ಸ್ಟಾರ್ಟ್ ಆಗಿರಬಾರ್ದು ಅಂತ ಹೇಳ್ತಾರೆ.